ಎಸ್, ಹೈಕೋರ್ಟ್ ಕೊನೆಗೂ ಕೂಡ ಇಲ್ಲಿ ಬ್ರೇಕ್ ಹಾಕಿರುವಂತದ್ದು ಮುಷ್ಕರ ಬೇಡ, ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನ ಕೈಗೊಳ್ಳಬಾರದು. ಇದೇನೇ ಸಮಸ್ಯೆ ಇದ್ರೂ ಕೂಡ ಸಾರಿಗೆ ಇಲಾಖೆ ಜೊತೆಗೆ ಅಧಿಕಾರಿಗಳು ಸರ್ಕಾರ ಕೂತ್ಕೊಂಡು ಮಾತನಾಡ್ಲಿ, ಅಥವಾ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಮುಷ್ಕರಕ್ಕೆ ತಡೆ ನೀಡಬೇಕು ಅಂತ ಹೇಳಿದಾಗ ಇವಾಗ ಏನೇನ್ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಒಂದ್ ಕಡೆ ಸರ್ಕಾರ ಹೇಳ್ತಾ ಇರುವಂತದ್ದು, ನಮ್ಮ ಪ್ರತಿನಿಧಿ ಕೂಡ ಹೇಳಿದ ಹಾಗೆ 12.5% ಹೆಚ್ಚು ಮಾಡಿದ್ದೀವಿ ವೇತನದ ವಿಚಾರಕ್ಕೆ ಅಂತ ಬಂದಾಗ, ಇನ್ನು ಬಂದ್ಗೆ ಮುಂದಾದಂತ ಸಾರಿಗೆ ಸೇನಾನಿಗಳಿಗೆ ವಾರ್ನಿಂಗ್ ಕೊಡಲಾಗಿದೆ. ಎಸ್ಮಾ ಜಾರಿ ಹಿನ್ನೆಲೆ ಪ್ರತಿಭಟನೆ ಮಾಡಬಾರದು ಅಂತ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು. ಮುಷ್ಕರ, ಪ್ರಚೋದನೆ, ಬೆಂಬಲ ಇವೆಲ್ಲವೂ ಕೂಡ ಕಾನೂನು ಬಾಹಿರ. ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಆಗದೆ ಇರುವಂತ ರೀತಿಯಲ್ಲಿ ಸೇವೆಯನ್ನ ಮುಂದುವರಿಸಿ. ನೌಕರರು ಯಾವುದೇ ರೀತಿಯ ಮುಷ್ಕರವನ್ನ ನಡೆಸುವಂತಿಲ್ಲ. ಬುಧವಾರ ನೌಕರರು ರಜೆ ಹಾಕಬಾರದು, ಖಡಕ್ ಆದೇಶವನ್ನ ಈ ರೀತಿಯಾಗಿ ನೀಡಿರುವಂತದ್ದು. ಕರ್ತವ್ಯಕ್ಕೆ ಗೈರಾದ್ರೆ ನೋ ವರ್ಕ್ ಇನ್ ದ ಸೆನ್ಸ್ ಇಟ್ ಈಸ್ ನೋ ಪೇ, ಇದು ಅಪ್ಲೈ ಆಗುತ್ತೆ. ಸಾರಿಗೆ ಸಿಬ್ಬಂದಿಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಸೂಚನೆಯನ್ನ ನೀಡಿರುವಂತದ್ದು. ಇವರು ಈ ಹಿಂದೆನೇ ಈ ಹೇಳಿಕೆಯನ್ನ ಕೊಟ್ಟಿದ್ರು, ವಾರ್ನಿಂಗ್ ಕೊಟ್ಟಿದ್ರು. ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನ ಕೈಗೊಳ್ಳುವಂತಿಲ್ಲ. ನೀವೇನಾದ್ರೂ ತಮ್ಮ ಕೆಲಸಗಳಿಗೆ ರಜೆ ಹಾಕಿ ನೀವು ಮುಷ್ಕರಕ್ಕೆ ಏನಾದ್ರೂ ಭಾಗಿಯಾಗೋಕೆ ಹೋಗ್ತೀರಾ ಅಂದ್ರೆ ನೀವು ಎಷ್ಟು ದಿನ ಈ ಮುಷ್ಕರವನ್ನ ಕೈಗೊಳ್ತೀರೋ ಅಷ್ಟು ದಿನ ನಿಮ್ಮ ಸ್ಯಾಲರಿಯನ್ನ ಕಟ್ ಮಾಡ್ತೀವಿ. ನೋ ವರ್ಕ್ ನೋ ಪೇ ರೂಲ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಿಮ್ಮ ವಿಚಾರದಲ್ಲಿ ಅಂತ ವಾರ್ನಿಂಗ್ ಕೊಟ್ಟಿರುವಂತದ್ದು ಅಕ್ರಮ್ ಪಾಷಾ ಅವರು. ಸಾರಿಗೆ ಸಂಘಟನೆಗಳಿಗೆ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿದೆ. ಇನ್ನು PIL ವಿಚಾರಣೆಯನ್ನ ನಡೆಸಿ ಬಂದ್ಗೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಂಥದ್ದು ಹೈಕೋರ್ಟ್. ಈ ಕಡೆ ವಾರ್ನಿಂಗ್ ಕೂಡ ಸಿಕ್ಕಿದೆ. ಸಾರಿಗೆ ನೌಕರರು ಮುಷ್ಕರಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೀರಾ, ಇದರಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಬಂದ್ಗೆ ಪ್ರಚೋದನೆಯನ್ನ ಮಾಡೋದಾಗ್ಲಿ ಅಥವಾ ಮುಷ್ಕರಕ್ಕೆ ಯಾರ್ಯಾರು ಭಾಗಿಯಾಗಿರ್ತಾರೆ ಎಲ್ಲವೂ ಕೂಡ ಇದು ಕಾನೂನು ಬಾಹಿರ ಪ್ರಕ್ರಿಯೆ ಆಗುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತಹ ಶಿಕ್ಷೆ ಏನು ಅಂದ್ರೆ, ನೀವು ಕೆಲಸಕ್ಕೆ ಬಂದಿಲ್ಲ ಬುಧವಾರದಿಂದ ಅಂತ ಹೇಳಿದ್ರೆ ಅವತ್ತಿನಿಂದ ನಿಮ್ಮ ಸ್ಯಾಲರಿಯನ್ನ ಕಟ್ ಮಾಡಬೇಕಾಗುತ್ತೆ, ಹೋಲ್ಡ್ ಮಾಡಬೇಕಾಗುತ್ತೆ ಅಂತ ಅಕ್ರಮ್ ಪಾಷಾ ಅವರು ವಾರ್ನಿಂಗ್ ಕೊಟ್ಟಿರುವಂತದ್ದು. ಇನ್ನು ಭಿನ್ನಾಭಿಪ್ರಾಯದ ವಿಚಾರ ಅಂತ ಬಂದಾಗ ಕೆಲವರಲ್ಲಿ ಕೆಎಸ್ಆರ್ಟಿಸಿ ನೌಕರರು ಯಾರ್ಯಾರು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ ಅವರಲ್ಲಿ ಕೆಲವರು ಮಾತ್ರ ಬೇಡ ಇದು ಸರಿ ಇಲ್ಲ ಅಂತ ಹಿಂದೆ ಸರಿದಿದ್ದಾರೆ. ಅವರಲ್ಲೇನೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದೆ. ಅಂದ್ರೆ ಕೆಲವೊಬ್ಬರು ಸರ್ಕಾರ ನಮಗೆ ಕೊಟ್ಟಿದ್ದಂತಹ ನಮ್ಮ ಬೇಡಿಕೆಗಳಲ್ಲಿ ಕೆಲವೊಂದಷ್ಟನ್ನ ಈಡೇರಿಸಿದೆ, ಒಂದು ಅವಕಾಶ ಕೊಡೋಣ ಅಂತಲೋ ಅಥವಾ ಇದು ಏನು ಕಾನೂನು ಬಾಹಿರ ಅಂತಲೋ ಸುಮ್ಮನಾಗಿರುವಂಥದ್ದು. ಇನ್ನೂ ಕೆಲವರು ಇಲ್ಲ ಅದೇನೇ ಆಗ್ಲಿ ನಮ್ಮ ಬೇಡಿಕೆಗಳು ಅದಲ್ಲ, ನಮ್ಮ ಬೇಡಿಕೆಗಳನ್ನ ಸಂಪೂರ್ಣವಾಗಿ 2024 ಜನವರಿ 1 ಅನ್ವಯದಲ್ಲಿ ಏನೇನು ಪರಿಷ್ಕರಣೆ ಮಾಡಬೇಕು, ವೇತನವನ್ನ ಅದೇ ರೀತಿಯಾಗಿ ನಮಗೆ ಬೇಕು, ಹಿಂಬಾಕಿ ಹಣ ಏನೇನಿದೆ ನಮಗೆ ಸಂಪೂರ್ಣವಾಗಿ ಬೇಕು. ಇದೆಲ್ಲ ಈ ಸಮಸ್ಯೆಗಳಿಗೆ ಈಗಲೇ ಪರಿಹಾರ ಸಿಗೋವರೆಗೂ ಕೂಡ ನಮ್ಮ ಮುಷ್ಕರ ಏನಿದೆ, ನಾವೇನೇನು ಪ್ಲಾನ್ ಮಾಡ್ಕೊಂಡಿದೀವಿ ಅದನ್ನ ಮಾಡೇ ತೀರ್ತೀವಿ ಅಂತ ಮುಂದಾಗ್ತಾ ಇರುವಂಥದ್ದು. ಸ್ಯಾಲರಿ ಸವಾಲ್ ಸರ್ಕಾರಕ್ಕೆ ಹಾಕಿರುವಂಥದ್ದು ಸಾರಿಗೆ ಇಲಾಖೆಯ ನೌಕರರು. ಒಂದಲ್ಲ ಎರಡಲ್ಲ 4 ನಿಗಮಗಳು ಕೂಡ ಇದನ್ನೇ ಪಟ್ಟು ಹಿಡಿದು ಕೂತಿರುವಂಥದ್ದು. ಒಂದ್ಸಲ ಮುಷ್ಕರಕ್ಕೆ ಮುಂದಾಗ್ತಾರೆ, ಮತ್ತೆ ಸೈಲೆಂಟ್ ಆಗ್ತಾರೆ. ಅಲ್ಲಿ ಮಧ್ಯಕ್ಕೆ ಬಂದಂತಹ ಸರ್ಕಾರ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ತಿಳಿಗೊಳಿಸೋದಕ್ಕೆ ಏನೋ ಒಂದಷ್ಟು ನಾವು ಮಾಡಿದೀವಿ, ನಿಮ್ಮ ಬೇಡಿಕೆ ಈಡೇರಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾ ಇತ್ತು. ಪ್ರತಿ ಸಲ ಹೀಗೆ ಆಗ್ತಾ ಬರ್ತಾ ಇತ್ತು. ಈ ಹೇಳಿಕೆಗಳನ್ನ ಕತೆಗಳನ್ನ ಕೇಳಿ ನಮಗೆ ಸಾಕಾಗಿದೆ, ನಾವಿನ್ನು ಸುಮ್ಮನಿರೋಕ್ ಸಾಧ್ಯವೇ ಇಲ್ಲ ಅಂತ ಮುಂದಾಗ್ತಾ ಇರುವಂತದ್ದು ಸಾರಿಗೆ ಇಲಾಖೆಯ ನೌಕರರೆಲ್ಲರೂ ಕೂಡ. ಆದ್ರೆ ಈಗ ಎಲ್ಲಾ ಕಡೆಯಿಂದಲೂ ಕೂಡ ಒತ್ತಡ ಬರ್ತಾ ಇದೆ ಅವರಿಗೆ, ಮುಷ್ಕರವನ್ನ ಕೈಗೊಳ್ಳಬಾರ್ದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ. ಈಗ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ, ಹೈಕೋರ್ಟ್ ಕೂಡ ಈಗಾಗಲೇ ತಡೆಯಾಜ್ಞೆ ಅಂತ ಹೇಳ್ಬೋದು, ಮುಷ್ಕರಕ್ಕೆ ಬ್ರೇಕ್ ಹಾಕಿರುವಂತದ್ದು. ಏನ್ ನಿರ್ಧಾರ ತಗೋತಾರೆ, ಈಗಲೂ ಹೈಕೋರ್ಟ್ ಹೇಳದ್ಮೇಲೂ ಇವ್ರು ಮುಂದುವರಿಯೋಕ್ಕಾಗೋದಿಲ್ಲ.